ಭಾರತದಲ್ಲಿ ಸನಾತನ ಧರ್ಮದ ಅನುಯಾಯಿಗಳು ಹಿಂದೂಗಳು ಬಹುಸಂಖ್ಯಾತರು. ಆದರೆ ಬಹುಸಂಖ್ಯಾತರಾಗಿರುವ ಹಿಂದೂಗಳ ಧಾರ್ಮಿಕ ಆಚರಣೆ, ಧಾರ್ಮಿಕ ಶ್ರದ್ಧೆ ಪದೇ ಪದೇ ದಾಳಿಗೆ ಒಳಗಾಗ್ತಾ ಇದೆಯಾ? ಈ ದಾಳಿಗಳಿಂದ ಸನಾತನ ಧರ್ಮವನ್ನ, ಧಾರ್ಮಿಕ ನಂಬಿಕೆಯನ್ನ, ಧಾರ್ಮಿಕ ಆಚರಣೆಗಳನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ಬೋರ್ಡ್ನ ಅವಶ್ಯಕತೆ ಇರುವ ಹಂತಕ್ಕೆ ನಾವು ಬಂದುಬಿಟ್ಟಿದ್ದೀವಾ? ಈ ಪ್ರಶ್ನೆ ಉದ್ಭವವಾಗಲಿಕ್ಕೆ ಕಾರಣ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ ಕೂಡ ಅಪವಿತ್ರವಾಗಿ ಹೋಗಿದೆ. ನಾವು ಯಾವ ಪ್ರಸಾದವನ್ನ ಪಾಪ ವಿಮೋಚನೆ ಮಾಡುವ ಒಂದು ದಿವ್ಯಾಸ್ತ್ರ ಅಂತ ಹೇಳಿ ಪರಿಗಣಿಸ್ತೇವೆ, ಮಾಡಿದ ಅಷ್ಟೂ ಪಾಪಕರ್ಮಗಳನ್ನ ತೊಳೆಯುವ ಶಕ್ತಿಯನ್ನ ಹೊಂದಿದೆ ಅಂತ ಹೇಳಿ ಪರಿಗಣಿಸ್ತೇವೆ, ಆ ಲಡ್ಡು ಪ್ರಸಾದ, ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದವೇ ಅಪವಿತ್ರ ಆಗಿ ಹೋಗಿದೆ ಅನ್ನೋದು ದೇಶದಾದ್ಯಂತ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿರುವ ಹಿಂದೂಗಳ ಧಾರ್ಮಿಕ ಭಾವನೆ, ತಿಮ್ಮಪ್ಪನ ಭಕ್ತರ ಧಾರ್ಮಿಕ ನಂಬಿಕೆಗೆ ದೊಡ್ಡ ಪ್ರಮಾಣದಲ್ಲಿ ಘಾಸಿಯನ್ನ ಉಂಟು ಮಾಡಿದೆ. ರಾಜಕೀಯ ಇದ್ದೇ ಇರುತ್ತೆ. ರಾಜಕೀಯ ಆರೋಪ ಪ್ರತ್ಯಾರೋಪಗಳಿಗೆ ಇದು ಒಂದೇ ವಿಚಾರ ಅಂತಲ್ಲ, ಈ ಒಂದು ವಿಚಾರಕ್ಕೆ ಅಂತ್ಯವಾಗುತ್ತೆ ಅಂತಲೂ ಅಲ್ಲ. ಆದರೆ ಪ್ರಶ್ನೆ ತಿರುಪತಿ ತಿಮ್ಮಪ್ಪನ ಲಡ್ಡುವಿನ ವಿಚಾರದಿಂದ ಸ್ವಲ್ಪ ಹೆಚ್ಚಿಗೆ ಪ್ರಮಾಣದ ಯೋಚನೆಯನ್ನ ಮಾಡುವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಿದ್ಯಾ ಅಂತ ಹೇಳಿ ಇವತ್ತು ತಿರುಪತಿ ತಿಮ್ಮಪ್ಪನ ಲಡ್ಡು ವಿಚಾರವನ್ನ ಚರ್ಚೆ ಮಾಡ್ತಿದ್ರು ಕೂಡ ಒಂದಷ್ಟು ಪ್ರಮುಖ ಪ್ರಶ್ನೆಗಳನ್ನ ನಮ್ಮನ್ನ ನಾವು ಕೇಳ್ಕೊಳ್ಳೋ ಮೂಲಕ, ಅಂದ್ರೆ ಭಾರತ ದೇಶದಲ್ಲಿರುವ ಬಹುಸಂಖ್ಯಾತರಾಗಿರುವ ಸನಾತನ ಧರ್ಮ ಹಿಂದೂ ಧರ್ಮದ ಅನುಯಾಯಿಗಳಾದ ನಮ್ಮನ್ನ ನಾವು ಕೇಳ್ಕೊಳ್ತಾ ಪ್ರಾರಂಭ ಮಾಡೋಣ ಅಂತ ಹೇಳಿ ರಿಪಬ್ಲಿಕ್ ಕನ್ನಡದ ಕಳಕಳಿ ಭರಿತ ಪ್ರಶ್ನೆಗಳನ್ನ ಬ್ರೇಕಿಂಗ್ ಮೂಲಕ ಗಮನಿಸ್ತಾ ಹೋಗೋಣ. ಇದೇ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಮೊದಲ ಪ್ರಶ್ನೆ, ಪ್ರಸಾದದ ರೂಪದಲ್ಲಿ ಗೋ ಕೊಬ್ಬು, ಯಾವ ಗೋಮಾತೆಯನ್ನ ಪರಮ ಪವಿತ್ರ ಅಂತ ಹೇಳಿ ನಾವು ಪೂಜಿಸ್ತೀವಿ, ಗೋಮಾಂಸ ಭಕ್ಷಣೆ ಅಪರಾಧ, ಅಕ್ಷಮ್ಯ ಅಪರಾಧ ಅಂತ ಹೇಳಿ ಪರಿಗಣಿಸ್ತೀವಿ, ಅದೇ ಗೋವಿನ ಕೊಬ್ಬನ್ನ ಪ್ರಸಾದದ ರೂಪದಲ್ಲಿ, ಹಂದಿಯ ಕೊಬ್ಬನ್ನ ಪ್ರಸಾದದ ರೂಪದಲ್ಲಿ ತಿನ್ನಿಸಿದವರು ಯಾರು? ರಾಜಕಾರಣಿಗಳ, ಅಥವಾ ವ್ಯಾಪಾರ ಮನೋಭಾವನೆ ಇರುವವರ, ಅಥವಾ ಧರ್ಮಕ್ಕೆ ಘಾಸಿ ಮಾಡಬೇಕು ಅಂತ ಇರುವ ಕೆಲ ವ್ಯವಸ್ಥಿತ ಸಂಚನ್ನ ಹೂಡಿರುವವರ? ಮೊದಲ ಪ್ರಶ್ನೆ. ಎರಡನೇ ಪ್ರಶ್ನೆ, ಬೇಕಂತ ಹಿಂದೂಗಳ ಧಾರ್ಮಿಕ ಭಾವನೆಗೆ ಪದೇ ಪದೇ ಧಕ್ಕೆ ತರುವ ಪ್ರಯತ್ನದ ಭಾಗವಾಗಿಯೇ ಇವತ್ತು ತಿರುಪತಿ ತಿಮ್ಮಪ್ಪನ ಲಡ್ಡುವನ್ನ ಕೂಡ ಅಪವಿತ್ರಗೊಳಿಸಲಾಗಿದೆಯಾ? ಮೂರನೇ ಪ್ರಶ್ನೆ, ತಿಮ್ಮಪ್ಪನ ಪ್ರಸಾದ ಅಪವಿತ್ರಗೊಳ್ಳುವಲ್ಲಿ ವ್ಯವಸ್ಥಿತ ಸಂಚಿದ್ಯಾ? ಟಿಟಿಡಿ ಸುತ್ತ ಅಂತೂ ಒಂದಾದ್ರ ಮೇಲೊಂದು ಆರೋಪಗಳು ಬರ್ತಲೇ ಇತ್ತು. ಈ ತಿಮ್ಮಪ್ಪನ ಪ್ರಸಾದ ಅಪವಿತ್ರಗೊಳ್ಳೋದ್ರ ಹಿಂದೆ ಕೂಡ ವ್ಯವಸ್ಥಿತ ಸಂಚಿದೆಯಾ? ನಾಲ್ಕನೇ ಹಾಗೆ ಅತ್ಯಂತ ಪ್ರಮುಖವಾದ ಪ್ರಶ್ನೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ ನಾಲ್ಕನೇ ಪ್ರಶ್ನೆಯನ್ನ. ದೇವಸ್ಥಾನಗಳು, ಹಿಂದೂ ದೇವಸ್ಥಾನಗಳು ಸರ್ಕಾರದ ಅಧೀನದಲ್ಲಿ ಇರಲೇಬೇಕಾದ ಅನಿವಾರ್ಯತೆ ಇದೆಯಾ? ಇದ್ದ ಮೇಲೆ ಉದ್ಧಾರ ಆಗ್ತಿರೋದು ಯಾವ ಸ್ವರೂಪದಲ್ಲಿದೆ ಪ್ರಶ್ನೆ ಮಾಡ್ಕೊಳ್ಬೇಕಾದ ಸಂದರ್ಭ. ಐದನೇ ಪ್ರಶ್ನೆ, ಸನಾತನ ಧರ್ಮದ ಅನುಯಾಯಿಗಳ ಸಹಿಷ್ಣುತೆ. ಏನೋ ಆಯ್ತು ಬಿಡಿ, ಇನ್ನು ಮುಂದೆ ಆಗೋಲ್ವೇನೋ, ಈ ರೀತಿ ಸಹಿಸ್ಕೊಂಡು ಮುನ್ನಡಿತಾ ಇರುವ ನಮ್ಮ ಈ ಸಹಿಷ್ಣುತೆ ಇನ್ನು ಎಷ್ಟು ವರ್ಷಗಳ ಕಾಲ ಹೀಗೆ ಇರಬೇಕು? ಸ್ವಲ್ಪ ಅಗತ್ಯಕ್ಕಿಂತ ಹೆಚ್ಚಾಗಿದೆಯಾ? ಆರನೇ ಪ್ರಶ್ನೆ, ಬಹುಸಂಖ್ಯಾತರಿದ್ರೂ ಕೂಡ ನಮ್ಮ ಧರ್ಮದ ರಕ್ಷಣೆಗೆ ಒಂದು ಬೋರ್ಡ್ನ ಸ್ಥಾಪನೆ ಆಗಬೇಕು ಅನ್ನೋ ಚರ್ಚೆ ಯಾವ ಹಂತಕ್ಕೆ ಬಂದು ನಿಂತಿದೆ ನಮ್ಮ ಧರ್ಮ ಪಾಲನೆ ವಿಚಾರ ಅಂತ ಹೇಳಿ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿ ಇವತ್ತು ತಿಮ್ಮಪ್ಪನ ಪ್ರಸಾದ ಇದೆ ನೋಡಿ. ಯೂಶಲಿ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋಗೆ ಪ್ರತಿ ವಾರ ಕೂಡ ನಮ್ಮ ಜಯಪ್ರಕಾಶ್ ಶೆಟ್ಟರಿಗೆ ಬಹಳ ಕ್ಲೋಸ್ ಕಾಂಟ್ಯಾಕ್ಟ್ಸ್ ಇದೆ. ಆಲ್ಮೋಸ್ಟ್ ಪ್ರತಿ ವಾರ ಕೂಡ ತಿಮ್ಮಪ್ಪನ ಸನ್ನಿಧಾನದಿಂದ ಪ್ರಸಾದ ಬರ್ತಾ ಇತ್ತು. ನಾವು ಪ್ರತಿ ವಾರ ಕೂಡ ಬರುವ ತಿಮ್ಮಪ್ಪನ ಪ್ರಸಾದವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಡೀ ಕಚೇರಿಯ ಸಿಬ್ಬಂದಿ, ನಮ್ಮಲ್ಲಿ ಬೇರೆ ಧರ್ಮದವರು ಇದ್ದಾರೆ ಕೆಲಸ ಮಾಡ್ತಿರೋರು, ಇನ್ಕ್ಲೂಡಿಂಗ್ ಅವರನ್ನ ಕೂಡ ಒಳಗೊಂಡಂತೆ ಪ್ರತಿಯೊಬ್ಬರೂ ಕೂಡ ತಿಮ್ಮಪ್ಪನ ಈ ಪ್ರಸಾದವನ್ನ ಕಣ್ಣಿಗೊತ್ಕೊಂಡು ನೈವೇದ್ಯ, ತಿಮ್ಮಪ್ಪನ ಪಾದ ಧೂಳನ್ನ ಸೋಕಿ ಬಂದಿರುವ ಪವಿತ್ರವಾದ ಪ್ರಸಾದ ಅಂತ ಹೇಳಿ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡ್ತಿದ್ವಿ. ಆದರೆ ಇವತ್ತು ಇದರಲ್ಲಿ ಗೋವಿನ ಕೊಬ್ಬಿನ ಅಂಶ ಇದೆಯಾ? ಇದರಲ್ಲಿ ಹಂದಿಯ ಕೊಬ್ಬಿನ ಅಂಶ ಇದೆಯಾ? ಇದರಲ್ಲಿ ಬೇರೆ ಯಾವ ಪ್ರಾಣಿಯ ಯಾವ ಅಂಶಗಳು ಒಳಗೊಂಡಿದೆ? ಇದರಲ್ಲಿ ಇನ್ನೇನೇನು ಅಂಶಗಳು ಅಪವಿತ್ರಗೊಳಿಸಿದೆ ಅನ್ನೋ ಅನುಮಾನ, ಇದೇ ಪವಿತ್ರವಾದ ಪ್ರಸಾದದ ಬಗ್ಗೆ ಅನುಮಾನ ಮೂಡೋ ಹಾಗೆ ಮಾಡಿದೆ. ನಾನು ಕೇಳಿದ ಆ ಪ್ರಮುಖ 6 ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತಾ ಹೋಗೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು ಎಚ್.ಎನ್. ಚಂದ್ರಶೇಖರ್ ಅವರಿದ್ದಾರೆ, JDSನ ವಕ್ತಾರರು ನಾಗೇಂದ್ರ ಪ್ರಸಾದ್ ಅವರಿದ್ದಾರೆ, ಹಿಂದೂ ಮುಖಂಡೆ ಭವ್ಯ ಗೌಡ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರು ಬರೋ ನಿರೀಕ್ಷೆ ಇದೆ. ಅವರೊಂದು ಹೊಸ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ.
ತಿಮ್ಮಪ್ಪನ ಪ್ರಸಾದಕ್ಕೂ ಹಲಾಲ್ ಸರ್ಟಿಫಿಕೇಟ್ ತಗೊಳ್ಬೇಕಂತ. ಆಗ ಹೀಗಾಗ್ತಿರ್ಲಿಲ್ವಂತೆ. ಎನಿವೆ ಅವರ ವಾದವನ್ನು ಅವರೇ ಮಂಡಿಸಲಿದ್ದಾರೆ. ಕೆಲವೇ ಹೊತ್ತಿನಲ್ಲಿ ಜಾಯ್ನ್ ಆಗೋ ನಿರೀಕ್ಷೆ ಇದೆ. ಹಾಗೆ ವಜ್ರದೇಹಿ ಮಠದ ರಾಜಶೇಖರಾನಂದ ಶ್ರೀಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಗಳೇ, ತಮ್ಮಿಂದಲೇ ಚರ್ಚೆಯನ್ನ ಪ್ರಾರಂಭ ಮಾಡ್ತಿದ್ದೀನಿ. ತಿಮ್ಮಪ್ಪನ ಪ್ರಸಾದ ಅಪವಿತ್ರಗೊಂಡ ವಿಚಾರ ಇವತ್ತು ನ್ಯಾಷನಲ್ ಡಿಬೇಟ್ ಆಗಿದೆ. ರಾಷ್ಟ್ರೀಯ ಸುದ್ದಿ ಮಾಧ್ಯಮಗಳು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಿವೆ. ಇದು ಕೇವಲ ಆಂಧ್ರ ಪ್ರದೇಶಕ್ಕೋ ಅಥವಾ ದಕ್ಷಿಣ ಭಾರತಕ್ಕೋ ಸೀಮಿತವಾದ ವಿಚಾರವಾಗಿ ಉಳಿದಿಲ್ಲ. ತಿಮ್ಮಪ್ಪನ ಪ್ರಸಾದದಲ್ಲಿ ಗೋವಿನ ಕೊಬ್ಬು, ಹಂದಿಯ ಕೊಬ್ಬು ಇತ್ಯಾದಿ ಅಂಶವನ್ನ ತಿನ್ನಿಸಿದವರು, ಪ್ರಸಾದದ ರೂಪದಲ್ಲಿ ಇದನ್ನ ಭಕ್ತರಿಗೆ ತಿನ್ನಿಸಿದವರು ಯಾರು? ರಾಜಕಾರಣಿಗಳ ಅಥವಾ ವ್ಯಾಪಾರ ಮನಸ್ಥಿತಿ ಉಳ್ಳವರ? ಯಾರು ತಿನ್ನಿಸಿದವರು? ಎರಡೂ ಹಂತದಲ್ಲಿ ಇದನ್ನ ನಾವು ಗಮನಿಸಬೇಕು. ಒಂದು, ವ್ಯಾಪಾರ ಮಾಡುವವರು ಒಟ್ಟವರಿಗೆ ಹಣ ಆಗಬೇಕನ್ನುವ ದೃಷ್ಟಿಯಿಂದ ಕಡಿಮೆ ಕ್ವಾಲಿಟಿ ಇರುವಂತ ಆಹಾರಗಳನ್ನ ಸಮಾಜಕ್ಕೆ ಹಂಚುವ ಕೆಲಸವನ್ನ ಬಹಳ ಸಮಯಗಳಿಂದ ಬಹಳ ಮಂದಿ ಮಾಡ್ತಾರೆ. ಅದು ಅವರಿವರು ಅಂತ ನಾವು ಆರೋಪ ಮಾಡಲ್ಲ. ಇದು ಒಂದು. ಎರಡನೆಯದ್ದು, ಸರ್ಕಾರದ ಪಾತ್ರ ಇದರಲ್ಲಿ ಬಹಳ ದೊಡ್ಡದಿದೆ. ಯಾಕೆ ಅಂತಂದ್ರೆ ಅವರು ಟೆಂಡರ್ ಕರೀತಾರೆ. ಆ ಟೆಂಡರ್ ಅಲ್ಲಿ 600 ರೂಪಾಯಿ ತುಪ್ಪದ ಬೆಲೆಯನ್ನ 320, 340ಕ್ಕೆ ಒಬ್ಬ ಹಾಕ್ತಾನೆ ಅಂತಲಾದ್ರೆ ಅದರ ಕ್ವಾಲಿಟಿ ಬೇಸ್ ಅನ್ನ ಸರ್ಕಾರ ಚೆಕ್ ಮಾಡಲ್ಲ. ನೇರವಾಗಿ ಟೆಂಡರ್ ಕಡಿಮೆಗೆ ಹಾಕಿದ್ದಾನೆ ಅಂತ ಟೆಂಡರ್ ಅನ್ನ ಅವರಿಗೆ ಕೊಟ್ಟುಕೊಳ್ತಾರೆ. ಇದು ಸರ್ಕಾರದ ನೀತಿ. ಆ ಸರ್ಕಾರದ ನೀತಿಯಿಂದಲಾಗಿ, ಇದು ಕೇವಲ ನಾವು ದೇವಸ್ಥಾನಕ್ಕೆ ಸೀಮಿತವಾಗಿ ಮಾತಾಡ್ತಾ ಇಲ್ಲ. ನೀವೊಂದು ಕೆಲಸವನ್ನ ಕೊಡಿ, ಆ ಕೆಲಸದ ಮೇಲೆ ಅವರು ಟೆಂಡರ್ ಮಾಡ್ತಾರೆ. ಅದು ಕಟ್ಟಡ ಇರ್ಬೋದು, ಕಾಲನಿ ಇರ್ಬೋದು, ಡಾಮರ್ ರಸ್ತೆ ಇರ್ಬೋದು. ಅಲ್ಲಿ ಯಾರು ಕಡಿಮೆಗೆ ಟೆಂಡರ್ ಹಾಕ್ತಾನೆ ಅವನಿಗೆ ಕೊಡ್ತಾರೆ. ಕಾರಣ ನೋಡಿದ್ರೆ ಕ್ವಾಲಿಟಿ ಬೇಸ್ ಅನ್ನ ನೋಡೋದಿಲ್ಲ. ಈ ದೃಷ್ಟಿಯಿಂದ ತಿರುಪತಿಯಲ್ಲೂ ಕೂಡ ಇಂಥದ್ದೇ ಒಂದು ದುಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ಇವರು ಹಣ ಉಳಿಸ್ಲಿಕ್ಕೆ ಹೋಗಿ ಭಕ್ತರ ಭಾವನೆಯಲ್ಲಿ ಯಾವ್ದ್ರಲ್ಲಿ ಅಂತ ಶ್ರೀಗಳೇ, ಹಣ ಉಳಿಸೋದು ಯಾವ್ದ್ರಲ್ಲಿ? ಇಡೀ ವಿಶ್ವದ ಅತ್ಯಂತ ಶ್ರೀಮಂತ ದೇಗುಲಪ್ಪ ತಿರುಪತಿ ತಿಮ್ಮಪ್ಪನ ಸನ್ನಿಧಾನ. ಇಲ್ಲಿ ಹಣ ಉಳಿಸ್ ಮಾಡ್ಬೇಕಾಗಿರೋದು ಏನು ಅಂತ, ಈ ಆಲೋಚನೆ ಬರ್ಲಿಕ್ಕೆ ಕಾರಣ ಆದ್ರೂ ಏನು ಅಂತ ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಅದನ್ನು ನೀವು ಅಲ್ಲೇ ಮೊಟಕು ಮಾಡಿದ್ರೆ, ಹಣ ಉಳಿಸೋದು ಅಂದ್ರೆ ಜೇಬಿಗೆ ತುಂಬಿಸೋದು. ಅಲ್ಲಿ ಉಳಿದಿರುವಂತ ಹಣವನ್ನ ಭ್ರಷ್ಟಾಚಾರದಿಂದ ಉಪಯೋಗ ಮಾಡಿ ಅದನ್ನ ಜನರಿಗೆ ಉಂಡೆ ನಾಮ ಹಾಕೋದು. ಈ ಹೇಳಲಿಕ್ಕೆ ಹೇಳ್ತಾರೆ ವೆಂಕಟರಮಣ ನಾಮ ಹಾಕ್ತಾರೆ ಅಂತ, ಅಂದ್ರೆ ಅದು ಬಾಯ್ಪಾಠ ಆಗಿ ಹೋಗಿದೆ. ಈ ದೃಷ್ಟಿಯಿಂದ ಜನಗಳ ಮೇಲೆ ಯಾಮಾರಿಸ್ತಾ ಇವ್ರು ಮಾಡುವ ತಪ್ಪುಗಳನ್ನೆಲ್ಲ ಮುಚ್ಚಿ ಹಾಕಿಕೊಂಡು ದೇವರು ನೋಡ್ತಾನೆ ಎನ್ನುವ ಭಯ ಕೂಡ ಇಲ್ಲದೆ ಬದುಕ್ತಾ ಇದ್ದಾರಲ್ಲ, ಇದು ನಾಚಿಕೆಗೇಡು ಅಂತ ಅನ್ನಿಸ್ತದೆ. ಚಂದ್ರಶೇಖರ್ ಅವರೇ, ಇವತ್ತು ಕಾಂಗ್ರೆಸ್ನ ವಕ್ತಾರರು ಈ ಚರ್ಚೆಯಿಂದ ಹೊರಗುಳಿದಿದ್ದಾರೆ. ನಾವು ಜಗನ್ ಬಗ್ಗೆ ಮಾತ್ರ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಇದು ಕೇವಲ ರಾಜಕೀಯ ವಿಚಾರವಾಗಿ ಉಳಿದಿಲ್ಲ, ಬದಲಾಗಿ ಪದೇ ಹಿಂದೂ ಧರ್ಮದ ಮೇಲೆ ಆಗ್ತಾ ಇರುವ ಅನೇಕ ಸ್ವರೂಪದ ಧಕ್ಕೆ, ದಾಳಿ ಇತ್ಯಾದಿಗಳನ್ನ ಇವತ್ತು ಪ್ರಶ್ನೆಯಾಗಿ ಕೇಳ್ತಾ ಇದೀವಿ. ಕಾಂಗ್ರೆಸ್ನವರು ಯಾಕೆ ಹೊರಗುಳಿದಿದ್ದಾರೆ ನಮಗೂ ಗೊತ್ತಿಲ್ಲ. ಬಟ್ ಈ ಪ್ರಶ್ನೆ ಅಂದ್ರೆ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರಬೇಕು ಅಂತಲೇ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಇಲ್ಲಾಗಿದೆಯಾ ಅನ್ನೋ ಅನುಮಾನ. ಕಾಂಗ್ರೆಸ್ ಅವರು ಯಾಕೆ ಹೊರಗುಳಿದಿದ್ದಾರೆ ಅಂತ ಹೇಳಿದ್ರೆ, ಇದರೆಲ್ಲರ ಹಿಂದೆ ಇರ್ತಕ್ಕಂತಹ ಪಿತಾಮಹರು ಕಾಂಗ್ರೆಸ್ನವರೇ, ಕಾಂಗ್ರೆಸ್ನ ನಾಯಕರೇ. ನಾನು ಬರ್ತಾ ಅದನ್ನು ಡೀಟೇಲಾಗಿ ನಾನು ಹೇಳ್ತೀನಿ. ಪರಮಪೂಜ್ಯ ಸ್ವಾಮೀಜಿಗಳಲ್ಲಿ ಕ್ಷಮೆ ಕೇಳಿಬಿಟ್ಟು ನಾನು ಮಾತು ಮುಂದುವರಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇಡೀ ವಿಚಾರ ದುಡ್ಡಿನ ಅವ್ಯವಹಾರದ್ದಾಗಲಿ ದುಡ್ಡು ಉಳಿಸೋದಾಗ್ಲಿ ಅಲ್ವೇ ಅಲ್ಲ. ಪ್ರಮುಖವಾದ ವಿಚಾರ ಮತ್ತು ಒಂದೇ ಒಂದು ವಿಚಾರ, ಹಿಂದೂ ಧರ್ಮದ ಅಸ್ಮಿತೆಗೆ ಧಕ್ಕೆ ತರ್ತಕ್ಕಂಥದ್ದು. ಜೊತೆಗೆ ಏನು ಈ ಕ್ರಿಶ್ಚಿಯಾನಿಟಿಯ ಕನ್ವರ್ಷನ್ ಹುನ್ನಾರ ಇದೆಯಲ್ಲ, ಆ ಹುನ್ನಾರದ ಟೂಲ್ ಕಿಟ್ನ ಭಾಗ ಇದು. ಏನು ಈಗ 5 ವರ್ಷದಿಂದ ಜಗನ್ ಸರ್ಕಾರ ಇತ್ತು, ಕೇವಲ ಬರೀ ತಿರುಪತಿ ವಿಚಾರದಲ್ಲಿ ಒಂದೇ ಹೋಗಿದ್ದಲ್ಲ. ಬಸ್ ಟಿಕೆಟ್ ಮೇಲ್ಗಡೆಗೆ ನಿಮಗೆ ಇದಕ್ಕೆ ಜೆರುಸಲೇಮ್ಗೆ ಪಿಲ್ಗ್ರಿಮೇಜ್ಗೆ ಹೋಗ್ಲಿಕ್ಕೆ ಸರ್ಕಾರ ಇಟ್ಕೊಡುತ್ತೆ ಅಂತೇಳಿ ಬಸ್ ಟಿಕೆಟ್ ಮೇಲೆ ಪ್ರಿಂಟ್ ಆಗಿತ್ತು. ಸುಬ್ಬಾರೆಡ್ಡಿ ಇವರು, ಚಿಕ್ಕಪ್ಪ ಸುಬ್ಬಾರೆಡ್ಡಿಯನ್ನು 2 ಟರ್ಮ್ ಅಲ್ಲಿ ಇವರು ಅಧ್ಯಕ್ಷರು ಮಾಡ್ತಾರೆ. ಆ ಸುಬ್ಬಾರೆಡ್ಡಿ ಒಬ್ಬ ಕ್ರಿಪ್ಟೋ ಕ್ರಿಶ್ಚಿಯನ್, ಕನ್ವರ್ಟೆಡ್ ಕ್ರಿಶ್ಚಿಯನ್ ಅವನು. ಅದ್ರ ಜೊತೆಗೆ ತಿರುಪತಿಯ ಆಸ್ತಿಗಳನ್ನು ಕೂಡ ಮಾರಾಟಕ್ಕೆ ಹೊಟ್ಟಿರ್ತಕ್ಕಂತಹ ಒಬ್ಬ ಧೂರ್ತ. ಇದಾದ ಮೇಲೆ ಇಡೀ ಇದ್ರೊಳಗಡೆಗೆ ನೋಡಿ, 1971 ಸೆನ್ಸಸ್ ಅಲ್ಲಿ ಕ್ರಿಶ್ಚಿಯಾನಿಟಿ ಪ್ರಮಾಣ ಕೇವಲ 1.7% ಇತ್ತು. ಅದಾದ ಮೇಲೆ ಭಾರತದಲ್ಲಿ ಪ್ರಮಾಣ ಕಡಿಮೆ ಆಗ್ತಾ ಬಂತು, ಕನ್ವರ್ಷನ್ ಸ್ವಲ್ಪ ಕಡಿಮೆ ಆಗ್ತಾ ಬಂತು. ಆದರೆ ನಮಗೆ 90ರ ದಶಕದಿಂದ ಈಚೆ ಕಡೆಗೆ ದೊಡ್ಡ ಪ್ರಮಾಣದಲ್ಲಿ ನಡೆಯಕ್ಕೆ ಶುರುವಾಯಿತು. ಆಂಧ್ರದಲ್ಲಿ ಪಿಡುಗು ಸ್ಟಾರ್ಟ್ ಆಗಿದ್ದು ವೈ.ಎಸ್. ರಾಜಶೇಖರ ರೆಡ್ಡಿ 2004ರಲ್ಲಿ ಮುಖ್ಯಮಂತ್ರಿ ಆದಾಗ. ವೈ.ಎಸ್. ರಾಜಶೇಖರ ರೆಡ್ಡಿ ಒಬ್ಬ ಕನ್ವರ್ಟೆಡ್ ಕ್ರಿಶ್ಚಿಯನ್ನು, ಅವನ ಇಡೀ ಫ್ಯಾಮಿಲಿ ಕ್ರಿಶ್ಚಿಯಾನಿಟಿಗೆ ನಿಂತಿತ್ತು. ಅವರ ಹಿಂದೆ ಪೂರ್ತಿ ಇದ್ದಿದ್ದು ಆವತ್ತಿನ UPA ಅಧ್ಯಕ್ಷ ಆಗಿರ್ತಕ್ಕಂಥ ಸೋನಿಯಾ ಗಾಂಧಿ ಭಾರತದ ಚುಕ್ಕಾಣಿ ಹಿಡಿದ ಮೇಲೆನೆ ಎಲ್ಲ ಕ್ರಿಶ್ಚಿಯನ್ ಮಿಷನರಿಗಳಿಗೆ ಫ್ರೀ ಹ್ಯಾಂಡ್ ಹೋಯ್ತು. ನೀವು ಜಸ್ಟ್ ಡಾಟಾ ನೋಡಿ,
2004ರಿಂದ 2013 10 ವರ್ಷಗಳ ಕಾಲ ಆಂಧ್ರದಲ್ಲಿ ಯಾವ ರೀತಿ ರ್ಯಾಂಪೆಂಟ್ ಆಗೋಯ್ತು ಅಂತ ಹೇಳಿದ್ರೆ ಅವರ ಒಬ್ಬ ಅಳಿಯ ಅನಿಲ್ ಕುಮಾರ್ ಅಂತಕ್ಕಂಥವನು ಅವನೇ ಮೇನ್ ಬ್ರೋ ಅಂತ ಕರಿತಾ ಇದ್ರು ಅವನ್ನ, ಬ್ರೋ ಅನಿಲ್ ಕುಮಾರ್ ಅಂತೇಳಿ. ರೆಗ್ಯುಲರ್ ಕ್ರಿಶ್ಚಿಯನ್ 3 ರಿಂದ 4 ಲಕ್ಷ ಜನ ಸೇರ್ತಾ ಇದ್ರು. ಒಂದು ವಿಚಾರ ಹೇಳ್ತಾನೆ, ಆವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು, ಕಾಂಗ್ರೆಸ್ನ ಪಕ್ಷದ ಪದಾಧಿಕಾರಿ ಆಗ್ಬೇಕು ಅಂತ ಹೇಳಿದ್ರೆ ಅವನು ಕ್ರಿಶ್ಚಿಯನ್ ಆಗ್ಬೇಕಾಗಿತ್ತು. ಅದೇ ಪರಂಪರೆಯನ್ನ ಜಗನ್ಮೋಹನ್ ರೆಡ್ಡಿ ಕಂಟಿನ್ಯೂ ಮಾಡ್ಕೊಂಡೋಗಿದ್ದು. ಅವರ ಒಂದೇ ಒಂದು ಉದ್ದೇಶ ನೋಡಿ, ಅವರ ಒಬ್ಬ MP ಹೇಳ್ತಾರೆ, ಒಬ್ಬ ಅಫಿಷಿಯಲ್ MP ನಾರಾಯಣ ರಾಜು ಅಂತೇಳಿ 25% ಕ್ರಿಶ್ಚಿಯನ್ಸ್ ಇದೀವಿ ನಾವು ಆಂಧ್ರದಲ್ಲಿ ಅಂತೇಳಿ. ಚಂದ್ರಶೇಖರ್ ಅವರ ಕ್ಷಮೆ ಇರಲಿ, ಪೇಜಾವರ ಶ್ರೀಗಳ